ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಸಚಿವರು ಮಾಡಿದಂಥ ದೌರ್ಜನ್ಯ ಮತ್ತು ಭ್ರಷ್ಟಾಚಾರ, ಮಣ್ಣನ್ನು ಲೂಟಿ ಮಾಡುವಂಥ ಕೆಲಸವನ್ನು KDP ಮೀಟಿಂಗ್ನಲ್ಲಿ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಅನಾಯಾಸವಾಗಿ ಕಾಂತರಾಜ್ ಅಂತೇಳಿ ಅವನ ಟ್ಯಾಕ್ಟ್ರಿ ಇಲ್ಲ, ಅವನೂ ಇಲ್ಲ, ಆ ವ್ಯಕ್ತಿನ ಹೇಳಿ ಕರೆಸಿ ಭಾಳ ಒತ್ತಾಯ ಮಾಡಿ ಒಂದು ಅಟ್ರಾಸಿಟಿ ಕೇಸನ್ನು ಬುಕ್ ಮಾಡಿದ್ದಾರೆ. ಇದು ಜಿಲ್ಲಾಡಳಿತದಲ್ಲಿ ಭಾಳ ದುರುಪಯೋಗ ಆಗ್ತೈತೆ. ಇದಕ್ಕೆ ಸನ್ಮಾನ್ಯ DC ಅವರಾಗಲಿ SP ಅವರಾಗಲಿ ನ್ಯಾಯವನ್ನು ಪರಿಶೀಲನೆ ಮಾಡಿ ಅಟ್ರಾಸಿಟಿ ಕೇಸನ್ನು ಬುಕ್ ಮಾಡಬೇಕು. ಯಾರೋ ಒಬ್ಬರು ಹೇಳಿದರು ಅಂತೇಳಿ ಮಾಡೋದು ಇದು ಭಾಳ ಒಳ್ಳೆಯದಲ್ಲ, ಒಳ್ಳೆ ವೃತ್ತಿನೂ ಅಲ್ಲ. ಇವತ್ತು ನಾವು ಇದ್ರ ಬಗ್ಗೆ ಈಗಾಗಲೇ ನಮ್ಮೆಲ್ಲ ಕಾರ್ಯಕರ್ತರು ಸಭೆ ಮಾಡಿ ಮಾತಾಡಿದ್ವಿ. ಜಿಲ್ಲಾಧ್ಯಕ್ಷರು ಒಂದು ಮೀಟಿಂಗನ್ನು ಕೂಡ ಕರೀತಾರೆ. ತುರ್ತಾಗಿ ಇನ್ನು 3-4 ದಿವಸದೊಳಗೆ ನಾವು ಎಲ್ಲಿ ದಂಡನೆ ಮಾಡಬೇಕು, ಸತ್ಯಾಗ್ರಹ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡಿ ನಿಮಗೆ ಬಿಡುಗಡೆ ಮಾಡ್ತೀವಿ. ಕುಂತು ನಾವು ಮಾತಾಡ್ತೀವಿ. ಈಗಿನ ಎಲ್ಲರ ಹತ್ರ ಮೀಟಿಂಗ್ ಮಾಡಿದ್ವಿ. ಕುಂತು ಒಂದು 5-6 ಜನ ಕುಂತು ಮಾತಾಡ್ತೀವಿ. ಮಾತಾಡಿ ಜಿಲ್ಲಾಧ್ಯಕ್ಷರು ಕರೆ ಕೊಡ್ತಾರೆ, ಫಿಕ್ಸ್ ಮಾಡ್ತಾರೆ. ಅವತ್ತು ದಿವಸ ರಾಜ್ಯದ ನಾಯಕರನ್ನು ಕರೆಸ್ತೀವಿ, ಬಂದು ಅವತ್ತು ಹೋರಾಟ ಮಾಡ್ತೀವಿ. ನಾವು ಶಾಸಕರಾದ ಮೇಲೆ 3ನೇ ಬಾರಿ FIR ಆಗ್ತಾರೆ ಸರ್. ನೋಡಿ, ಎಲ್ಲರೂ ನನ್ನಂಗೆ ಇರಲ್ಲ. ನನಗೆ ಇಲ್ಲದೆಲ್ಲ ಅಪವಾದ ಬಂದವೆ, ಇಲ್ಲದೆಲ್ಲ ಮಾಡಿದ್ದಾರೆ. 40% ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಏನಾರ ಮಾತಾಡಿದ್ದೇನೆ? ಅವರೇ ಸರ್ಕಾರ ಐತೆ, ಮಾಡಿಸ್ರಿ ಅಂತ ಹೇಳಿದೆ. ಇವತ್ತು 2.5-3 ವರ್ಷ ಆಗ್ತಾ ಬಂದರೂ ಕೂಡ ಮಾಡಿಸ್ಲಿಲ್ಲ. ನನಗೆ 40% ಒಂದು ಎಲೆಕ್ಷನ್ ಟೈಮ್ನಾಗೆ ನಂದು 40% ತಿಂದ 40% ₹1 ತಿಂದು ತೋರಿಸ್ಬೇಕಲ್ಲ, ನೀವರು ಹೇಳ್ಬೇಕಲ್ಲ ಪತ್ರಿಕೆ. ನಿಮಗೆಲ್ಲ ಗೊತ್ತಲ್ಲ ಯಾರು ದುಡ್ಡು ತಿಂತಾರೆ, ಯಾರು ತಿನ್ನಲ್ಲ ಅಂತ ನಿಮಗೆ ಗೊತ್ತಲ್ಲ ಚೆನ್ನಾಗೆ. ನಡೆಸಿದ್ರೆ ಏನೈತಿ ಶಿಕ್ಷೆ ಮಾಡಿರಿ, ನಾವೇನು ರೆಡಿ ಇದ್ದೀವಿ. ನಾನು ರಾಜಕೀಯನೇ ಬಿಟ್ಬಿಡ್ತೀನಿ ಏನಾದ್ರು ನಾನು ಭ್ರಷ್ಟಾಚಾರ ಮಾಡಿದ್ರೆ. ಆ ಪಾರ್ಟಿನೂ ಅಲ್ಲಿಲ್ಲ, ಹೇಳಿದ್ನಲ್ಲ ಅದನ್ನಿಲ್ಲ ಅಂತೀನಿ. ಮತ್ತೇನು ತಿರ್ಗೊಂಬರ್ಗೆ ಹೇಳೋಣ. ಅವನಿಲ್ಲ, ಸುಮ್ಮನೆ ಸೃಷ್ಟಿ ಮಾಡಿ ಹಾಕ್ಸಿದ್ದು ಕೇಸು. ಕಾಂತರಾಜ್ ಇಲ್ಲೇ ಇಲ್ಲ. ಯಾರೇ ಆಗಲಿ BJP ಧ್ವನಿ ಎತ್ತಿದ್ರೆ ಅವ್ರ ಮೇಲೆ ಹಿಂಗೆ ಕಾರ್ಯಕರ್ತ ಧಮಕಿ ಹಾಕೋದು, ಎದುರಿಸೋದಿಲ್ಲ, ನೀವು ನೋಡ್ಕೊಂತೀನಿ ಅನ್ನೋದು ಇವೆಲ್ಲ ನಡೀತಾ ಇದ್ದಾವೆ. ಗೊತ್ತು ನನಗೆ. ಅವೇನು ಮಾಡಿದ್ರು ನಡೆಯೋದಿಲ್ಲ. ಕಾಲನೇ ತಸ್ಮೆ ಅಂತೇನೋ ಒಂದು ಇದೆಯಲ್ಲ, ಗೊತ್ತಾಗುತ್ತೆ ಅವ್ರಿಗೆ. ನಾವು ಮಾತಾಡಿ ಯಾಕೆ ಬಾಯಿನ ಕೆಟ್ಟದ್ದು ಮಾಡ್ಕೊಂಡನಪ್ಪ.